100 plus riders joined the cause. Gleneagles Hospital's Bangalore cluster flags off Wheels of Hope, a ride for breast health, a powerful community initiative to boost breast cancer awareness and early screening. Bangalore, 4th May 2025. Gleneagles Hospital's Bangalore cluster successfully hosted Wheels of Hope, a ride for breast health, a spirited motorcycle rally dedicated to raising awareness about breast cancer and the life-saving power of early detection, held on 4th May 2025. Ellargu Namaskara. Good morning to everyone. Today what we have done at Gleneagles Hospital, Richmond Road is very special. We have done a bike rally to raise awareness about breast health issues. This is to make people aware whenever there is any breast health issues, any symptoms they have, they should reach out to a team of doctors who specialize in breast health care. One of the main reasons of creating awareness is so that every woman can reach out to us. Early detection of breast cancer. We all know that breast cancer is a big problem in our community. We want people to become more aware that they should reach out to us. And for this cause, we have collaborated with Bull Tuskers, who did a brilliant job in the bike rally today. We all enjoyed the ride, but the core essence of that bike rally was really to raise awareness among women so that everyone can make sure that they reach out to a breast specialist wherever they are, so that early detection of any breast problem can be solved in a very swift manner. Very important that this will actually raise awareness among people who have participated today, among the larger community, and then they will seek specialist care, because we have all these facilities in our country now. It is important that we raise these awareness and we do more of these programs that everyone can benefit from this. So I would now request Dr. Bhavya, who will say a few more words related to it, and then Dr. Rajiv will say a few words, and Dr. Rohit. We're all. ನಾನು ಡಾಕ್ಟರ್ ಭವ್ಯ, ಗ್ಲೆನಿಗಲ್ಸ್ ಹಾಸ್ಪಿಟಲ್ ವತಿಯಿಂದ ನಾವು ಇವತ್ತು ಬೈಕ್ ರ್ಯಾಲಿ ಕಂಡಕ್ಟ್ ಮಾಡಿದ್ದೀವಿ. ಬ್ರೆಸ್ಟ್ ಹೆಲ್ತ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದಕ್ಕೆ ಜನರಲ್ ಪಬ್ಲಿಕ್ಕಲ್ಲಿ. ಬಿಕಾಸ್ ಬ್ರೆಸ್ಟ್ ಕ್ಯಾನ್ಸರ್ ಅನ್ನೋದು ತುಂಬ ದೊಡ್ಡ ಕಾಯಿಲೆ. ಅದು ಬೇಗ ಕಂಡುಹಿಡಿದಷ್ಟು ಅದಕ್ಕೆ ಟ್ರೀಟ್ಮೆಂಟ್ ಅದಕ್ಕೆ ಚೆನ್ನಾಗಿ ವರ್ಕ್ ಆಗಿ ಅದು ಗುಣಮುಖ ಆಗೋದು ಜಾಸ್ತಿ ಪರ್ಸೆಂಟೇಜಲ್ಲಿ ಕಾಣ್ತೀವಿ. ಅದು ಲೇಟಾಗಿ ಡಿಟೆಕ್ಟ್ ಆದಾಗ ಅದು ಏನಾಗುತ್ತೆ ಅಂದರೆ ಟ್ರೀಟ್ಮೆಂಟ್ ಅಷ್ಟು ಸರಿಯಾಗಿ ವರ್ಕ್ ಆಗಲ್ಲ ಮತ್ತು ಪೇಷಂಟ್ ಸಕಮ್ ಟು ದ ಡಿಸೀಸ್. ಸೊ ಅದರಿಂದ ಬ್ರೆಸ್ಟ್ ಕ್ಯಾನ್ಸರ್ ಏನಿದೆ ಅದನ್ನು ನಾವು ಅತಿ ಶೀಘ್ರದಲ್ಲಿ ನಾವು ಕಂಡುಹಿಡಿಬೇಕು. ಅದಕ್ಕೆ ಎಷ್ಟೊಂದು ಸ್ಕ್ರೀನಿಂಗ್ ಟೆಸ್ಟ್ಗಳಿದೆ, ಆದರೆ ಅದನ್ನು ಮಾಡಿಸ್ಕೊಬೇಕು ಅಂತ ಹೆಂಗಸರಿಗೆ ಗೊತ್ತಿರಲ್ಲ. ಸೊ ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸಲಿಕ್ಕೆ ನಾವು ಇವತ್ತು ಈ ಕಾರ್ಯಕ್ರಮನ ಬೈಕ್ ರ್ಯಾಲಿನ ಏರ್ಪಡಿಸಿದ್ವಿ ಗ್ಲೆನಿಗಲ್ಸ್ ವತಿಯಿಂದ. ಅದು ಬಿಟ್ಟರೆ ನಾವು ಇವಾಗ ಎಲ್ಲ ಬೇರೆ ಕ್ಯಾನ್ಸರ್ ಅಲ್ಲದೇ ಇರೋದನ್ನ ಕೂಡ ಎಲ್ಲ ಗಡ್ಡೆಗಳು ಬ್ರೆಸ್ಟ್ ಗಡ್ಡೆಗಳಿಗೆ ಸರ್ಜರಿನೇ ಬೇಕು ಅಂತ ಇಲ್ಲ. ಸರ್ಜರಿ ಇಲ್ಲದೆ ಕೂಡ ಒಂದು ಸ್ಮಾಲ್ ನೀಡಲ್ಲಿಂದ ಟ್ರೀಟ್ಮೆಂಟ್ಗಳನ್ನ ನಾವು ಮಾಡ್ತಾಯಿದ್ದೀವಿ. ಅಷ್ಟು ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ಗಳೆಲ್ಲ ಈಗ ಇದೆ. ಅದರದ್ದು ಬಗ್ಗೆ ಕೂಡ ನಮಗೆ ಅವೇರ್ನೆಸ್ ಮೂಡಿಸ್ಬೇಕಿತ್ತು. ಸೊ ಅದರದ್ದು ಪ್ರಯುಕ್ತವಾಗಿ ಕೂಡ ಈ ಬೈಕ್ ರ್ಯಾಲಿನ ಹಮ್ಮಿಕೊಳ್ಳಲಾಗಿತ್ತು. ನಾನೊಬ್ಬ ಮೆಡಿಕಲ್ ಆಂಕಾಲಜಿಸ್ಟ್, ಅಂದರೆ ಕ್ಯಾನ್ಸರ್ ತಜ್ಞನು. ಸೊ ಈಗ ಯಾಕೆ ಬೈಕ್ ರ್ಯಾಲಿ ಮಾಡಬೇಕಾಗಿತ್ತು ಇದಕ್ಕೆ? ಇದು ಬೇಸಿಕ್ಲಿ ಏನು ಗೊತ್ತಾ, ಈಗ ಈ ಅವೇರ್ನೆಸ್ ಏನಾದರೂ ಒಂದು ಮಾಡಿದ್ರೆ ಹಲ್ಚಲ ಇದ್ದರೆ ಜನ ನೋಡ್ತಾರೆ, ಇದ್ರ ಬಗ್ಗೆ ಸ್ವಲ್ಪ ತಿಳುವಳಿಕೆ ಬರುತ್ತೆ. ಬ್ರೆಸ್ಟ್ ಕ್ಯಾನ್ಸರ್ಗೆ ಮುಂಚೆ ಹೇಳಿರೋ ಥರ ಇಟ್ ಇಸ್ ಅ ಕಂಪ್ಲೀಟ್ಲಿ ಕ್ಯೂರಬಲ್ ಡಿಸೀಸ್. ಅರ್ಲಿ ಸ್ಟೇಜ್ನಲ್ಲಿ ಡಿಟೆಕ್ಟ್ ಮಾಡಿದ್ರೆ ಬೇಗ ಅದು ವಾಸಿ ಆಗುತ್ತೆ, ಕಂಪ್ಲೀಟ್ ಲೈಫ್ ನಾವು ಬಾಳಬಹುದು ಅದ್ರ ಜೊತೆಗೆ. ಸೊ ಇಂಪಾರ್ಟೆಂಟ್ ಏನಂದರೆ, ಈಗ ನಾವೆಲ್ಲ ಹೇಳಿದ್ದೀವಿ, ಇಲ್ಲಿ ಯಾರು ಮೇನ್ ಹೀರೋಸ್ ಗೊತ್ತಾ? ನೀವುಗಳು. ಬಿಕಾಸ್ ಈ ಆ ಒಂದು ಬೆಳಕು ನಾವು ಹೇಳಿದ್ದೀವಿ, ಅದ್ರ ಬಗ್ಗೆ ತೋರಿಸ್ಕೊಂಡಿದ್ದೀವಿ. ಈ ಬೆಳಕನ್ನ ಪ್ರತಿ ಮನೆಗೆ ತಲುಪಿಸೋದು ನಿಮ್ಮ ಕರ್ತವ್ಯ. ನೀವು ಹೇಗೆ ತೋರಿಸ್ತೀರೋ ಅದೇ ಪ್ರಕಾರ ಪ್ರತಿಯೊಂದು ಯಾರು ವೀಕ್ಷಕರು ನೋಡ್ತಾರೋ ಅದ್ರ ಬಗ್ಗೆ, ಬ್ರೆಸ್ಟ್ ಕ್ಯಾನ್ಸರ್ ಬಗ್ಗೆ ತಿಳುವಳಿಕೆ ಬರುತ್ತೆ. ಭಯ ಬರಬಾರ್ದು. ಗಡ್ಡೆ ಏನಾದರೂ ಬಂದರೆ ತಕ್ಷಣ ನಿಮ್ಮ ಡಾಕ್ಟರ್ ಹತ್ರ ಬಂದು ತೋರಿಸ್ಕೋಬೇಕಂತ ನಿಮಗೆ ಅದು ಐಡಿಯಾ ಬರಬೇಕು. ಅಯ್ಯಯ್ಯೋ ನಾಚಿಕೆ ಪಟ್ಕೊಂಡು ಹೇಗೆ ತೋರಿಸೋದು, ಹೇಗೆ ಹೇಳೋದು ಅಂತ ಆ ಫೀಲಿಂಗ್ ಹೋಗಬೇಕು. ಡೈರೆಕ್ಟಾಗಿ ಬಂದು ನಿಮ್ಮ ಡಾಕ್ಟರ್ ಹತ್ರ ಮಾತಾಡೋದು, ಈ ಕೆಲಸ ನಿಮ್ಮೆಲ್ಲರದು. ಬ್ರೆಸ್ಟ್ ಕ್ಯಾನ್ಸರ್ ಇಸ್ ಕಂಪ್ಲೀಟ್ಲಿ ಟ್ರೀಟಬಲ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು.